ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವತ್ತು ನನ್ನ ಮಗನಿಗೆ ಬೆಳಗ್ಗೆನೇ ಸ್ಕೂಲ್ ಇತ್ತು 9 to 10. ಸೊ ಅದನ್ನು ಮುಗಿಸ್ಕೊಂಡು ಬಂದು ಹಾಗೆ ನಾವು ಲಾಲ್ಬಾಗ್ಗೆ ಹೋಗೋಣ ಅಂತ ಹೊರಟ್ವಿ. ಸಂಜೆ ಮೇಲೆ ಮಳೆ ಬರ್ಬೋದು, ಹೋಗೋಕ್ಕಾಗಲ್ಲ ಅಂತ ಒಂದು 11 ಗಂಟೆ ಮೇಲೆ ನಾವು ಹೊರಟ್ವಿ. ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ಸ್ಟಾರ್ಟಿಂಗ್ ಟಿಕೆಟ್ ತೊಗೊಳ್ಳೋದಕ್ಕೇ ಅಲ್ಲೇ ಸ್ಕ್ಯಾನರ್ ಇಟ್ಟಿದ್ದಾರೆ. ಸೊ ಸ್ಕ್ಯಾನರಲ್ಲಿ ಕೂಡ ಆನ್ಲೈನ್ ಪೇ ಮಾಡೋರು ಮಾಡ್ಕೋಬೋದು. ಅದ್ರಲ್ಲಿ ತುಂಬ ಲೇಟ್ ಆಯಿತು. ಆದ್ದರಿಂದ ನಾವು ಒಳಗೆ ಹೋದ್ವಿ. ದೊಡ್ಡವರಿಗೆ ಒಬ್ಬರಿಗೆ 100 ರೂಪಾಯಿ, ನನ್ನ ಮಕ್ಕಳು ಇಬ್ಬರಿಗೂ ತೊಗೊಂಡಿಲ್ಲ ಅವರು ಟಿಕೆಟು, ಬೇಡ ಅಂತ ಹೇಳಿಬಿಟ್ರು. ಸೊ ನಾವಿಬ್ರಿಗೆ ಮತ್ತೆ ಟಿಕೆಟ್ ತೊಗೊಂಡು ಒಳಗೆ ಹೋದ್ವಿ. ಹೋಗಿದ ತಕ್ಷಣ ಫ್ರೆಶ್ ಜ್ಯೂಸ್ ಇತ್ತು, ಗ್ರೇಪ್ ಜ್ಯೂಸ್ ಮತ್ತು ಮ್ಯಾಂಗೋ ಮಾತ್ರ ಫ್ರೆಶ್ ಜ್ಯೂಸಲ್ಲಿತ್ತು. ಸೊ ಅದನ್ನು ಮಾತ್ರ ಒಂದೊಂದು ತೊಗೊಂಡ್ವಿ. ಅದನ್ನೇ ಸ್ವಲ್ಪ ಕುಡಿದ್ರು, ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ನನ್ನ ಮಕ್ಕಳು ಕುಡಿದ್ಬಿಟ್ಟು ಒಳಗೆ ಹೋದ್ವಿ. ಈ ಫ್ಲವರ್ ನನಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲೆಲ್ಲ ನನಗೆ ಈ ಫ್ಲವರ್ ಅಂದರೆ ಅಷ್ಟು ಇಷ್ಟ ನನಗೆ. ಅದು ನೋಡಿ ತುಂಬಾ ಖುಷಿ ಆಯಿತು. ಅದು ತುಂಬ ಗಿಡಗಳಿದ್ವು ಆ ಹೂವಿಂದು. ಎಷ್ಟೊಂದು ಅಲ್ಲಿ ಒಂದು 20-25 ಮೇಲೆ ನಾನು ನೋಡಿದೆ ಆ ಹೂವಿನ ಗಿಡನೇ. ಅಷ್ಟು ಚೆನ್ನಾಗಿತ್ತು. ಅದರಲ್ಲೂ ಯೆಲ್ಲೋ ಕಲರ್ ಬೇರೆ ಇತ್ತು. ಹಾಗೆ ಟಚ್ ಮೀ ನಾಟ್ ಪ್ಲ್ಯಾಂಟ್ ನೋಡಿದ್ವಿ ನಾವಲ್ಲಿ. ತುಂಬಾ ಖುಷಿ ಆಯಿತು. ಇವಾಗೆಲ್ಲ ಅಷ್ಟೊಂದು ನೋಡೋಕ್ಕೆ ಆಗಲ್ಲ ಅದನ್ನು. ಎಲ್ಲಾದರೂ ನಾವು ನೋಡಿದ್ರೆ ಕೂತ್ಕೊಂಡು ಅರ್ಧ ಗಂಟೆವರೆಗೂ ನಾವು ಆಟಾಡ್ತೀವಿ. ಎಷ್ಟಿದೀವೋ ಅಷ್ಟನ್ನು ಮುಚ್ಚಿಬಿಟ್ಟೆ ನಾವು ಹೋಗೋದು. ಸೊ ಇಲ್ಲಿ ನನ್ನ ಮಕ್ಳಿಗೂ ನಾವು ಅದನ್ನು, ನಮ್ಮ ಅಣ್ಣನಿಗೆ ಅದೆಲ್ಲ ತುಂಬ ಇಂಟ್ರೆಸ್ಟ್. ಅವ್ನು ಕಾಲೇಜಲ್ಲೆಲ್ಲ ತುಂಬ ಇರುತ್ತೆ ಅಂತ ಯಾವಾಗಲೂ ಹೇಳ್ತಿರ್ತಾನೆ ಅದನ್ನು ನೋಡೋವಾಗೆಲ್ಲ. ಅದು ನೋಡಿ ನನ್ನ ಮಕ್ಳಿಗೂ ಹೇಳ್ಕೊಡ್ತಾ ಇದ್ದ. ಅವನು ಈ ಥರ ಟಚ್ ಮಾಡೋದು ಒಳಗೆ ಈ ಥರ ಹೋಗುತ್ತೆ ಹೇಳ್ಕೊಂಡು ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಅದನ್ನು ಎಷ್ಟು ಹೊತ್ತು ಮಾಡ್ತಾ ಕೂತಿದ್ವಿ. ಇದರಲ್ಲೇ ಒಂದು 1/4 ಗಂಟೆ ನಾವು ಕೂತ್ಕೊಂಡು ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿದ್ವಿ ನಾವು. ಒಂದು ಸ್ವಲ್ಪ ಹೊತ್ತು ಇದನ್ನು ನೋಡ್ಕೊಂಡು ಎಷ್ಟೆಷ್ಟಿದೆಯೋ ಅದಷ್ಟನ್ನು ಫುಲ್ಲು ಟಚ್ ಮಾಡಿ ಮುಟ್ಟಿ ಅದನ್ನು ಇದು ಮಾಡಿಬಿಟ್ಟು ಆಮೇಲೆ ಗ್ಲಾಸ್ ಹೌಸ್ ಕಡೆ ನಾವು ಹೋದ್ವಿ. ಫಸ್ಟಲ್ಲಿ ಹೋಗ್ಬಿಡೋಣ, ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ನಮಗೆ ಆ ಕಡೆ ಈ ಕಡೆ ಅಂತ ನಮ್ಗೆ ಅಷ್ಟೊಂದು ಗೊತ್ತೇ ಆಗಲಿಲ್ಲ. ಅಲ್ಲಿ ಇಲ್ಲಿ ಅಂತ ಗೂಗಲ್ ಮ್ಯಾಪಲ್ಲೆಲ್ಲ ನೋಡ್ಕೊಂಡು ಹೋದ್ವಿ. ಆಮೇಲೆ ಹೋಗಿದ್ದೀನಿ ತುಂಬ ಸಲ ಸ್ಕೂಲಲ್ಲೆಲ್ಲ, ಸ್ಟಿಲ್ ನನಗೆ ಜ್ಞಾಪಕ ಇಲ್ಲ. ಆಮೇಲೆ ಹೋದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಲಾಸ್ಟ್ 2 ಇಯರ್ಸ್ ಮುಂದೆ ಬಂದಿದ್ದು ನಾವು, ಅದು ಆಮೇಲೆ 2 ಇಯರ್ಸ್ ಬಂದಿರಲಿಲ್ಲ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಗ್ಲಾಸ್ ಹೌಸ್ ಅಂತೂ ನಾನು ಸ್ಕೂಲಲ್ಲೆಲ್ಲ ಬರೋವಾಗ ನೋಡ್ತಾನೆ ಇರಲಿಲ್ಲ, ತುಂಬ ರಶ್ ಇತ್ತು ಅಂತ. ಸುಮ್ಮನೆ ಆ ಕಡೆ ಈ ಕಡೆ ನಮ್ಮ ಗ್ಯಾಂಗ್ ಜೊತೆ ಬರೋದು, ಸುತ್ತಾಡೋದು, ಹೊರಟೋಗೋದು ಅಷ್ಟೇ ಮಾಡ್ತಿದ್ವಿ. ಗ್ಲಾಸ್ ಹೌಸಿಗೆ ಬರ್ತಾನೆ ಇರಲಿಲ್ಲ ನಾವು. ತುಂಬ ಎಂಜಾಯ್ ಮಾಡ್ತಿದ್ವಿ. ನನ್ನ ಸ್ಕೂಲ್ ಡೇಸ್ ಎಲ್ಲ ತುಂಬ ನೆನಪು ಮಾಡ್ಕೋತಾ ಇದ್ದೆ. ಇದರಲ್ಲಿ ನಮ್ಮ ಫುಲ್ ಗ್ಯಾಂಗ್ ಹೋಗ್ತಾ ಇದ್ವಿ, ಮಜಾ ಮಾಡ್ಕೊಂಡು ಬರ್ತಾ ಇದ್ವಿ. ರಿಪಬ್ಲಿಕ್ ಡೇಗೆ, ಇಂಡಿಪೆಂಡೆನ್ಸ್ ಡೇಗೆ ಫ್ರೀಯಾಗಿ ID ಕಾರ್ಡ್ ಕೊಟ್ಟರೆ ಫ್ರೀಯಾಗಿ ಬಿಡ್ತಿದ್ರು. ಸೊ ತುಂಬ ಎಂಜಾಯ್ ಮಾಡಿಕೊಂಡು, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ವಿ ಸ್ಕೂಲ್ ಟೈಮಲ್ಲೆಲ್ಲ. ಸೊ ಹಾಗೆ ಇಲ್ಲಿ ಗ್ಲಾಸ್ ಹೌಸಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಎಲಿಫೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ ಕಡೆ ದೇವಸ್ಥಾನ ಥರ ಎಲ್ಲ ಕೂಡ ಮಾಡಿದರು. ಹಾಗೆ ಈ ಕಡೆ ನಾರ್ಮಲ್ ಫ್ಲವರ್ಸಿಂದ ಮಾಡಿದ್ದಂಥ ಆ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದರೆ ನೋಡ್ತಾನೇ ಇರ್ಬೋದು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಫೋಟೋಸ್ ತೆಗೆದ್ರೂ ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ಎಷ್ಟು ನೋಡಿದ್ರು ನೋಡ್ತಾನೆ ಇರ್ಬೋದು. ಅಷ್ಟು ಜನ ಇದ್ದರೂ ಅಲ್ಲಿ ಶೆಕೆನೇ ಆಗಲಿಲ್ಲ. ಅಲ್ಲಿ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ನೀರು ಸ್ಪ್ರೆಡ್ ಆಗ್ತಾಯಿದೆ. ಆ ತಣ್ಣೀರು ಹಾಗೆ ನಮ್ಮ ಮೇಲೆ ಬಂದು ಬೀಳುತ್ತೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅಷ್ಟು ಬಿಸಿಲಲ್ಲಿ ಕೂಡ ಅಲ್ಲಿ ಒಂಚೂರು ನಮಗೆ ಶೆಕೆನೇ ಆಗ್ತಿರ್ಲಿಲ್ಲ. ಫುಲ್ಲು ತಣ್ಣಗಿತ್ತು. ಫುಲ್ಲು ಅಲ್ಲಿ ವಾತಾವರಣನೇ ಫುಲ್ಲು ಗಿಡಗಳೇ ಇದೆ ಅಲ್ವಾ, ಅದರಿಂದ ನಮಗೆ ತಣ್ಣಗೆ ಚೆನ್ನಾಗಿತ್ತು, ಪೀಸಾಗಿ. ಅಷ್ಟು ಹೊತ್ತು ನಡೆದ್ರೂ ನನಗೆ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ 8000 ಸ್ಟೆಪ್ಸ್ ಮೇಲೆ ನಾವು ಅದ್ರಲ್ಲಿ ಕಂಪ್ಲೀಟ್ ಮಾಡಿಬಿಟ್ವಿ ಅಲ್ಲಿ ನಡೆದು. ಈ ಫ್ಲವರ್ಸ್ ಎಲ್ಲ ನೋಡಿ ತುಂಬ ಡಿಫ್ರೆಂಟಾಗಿ ಬುಷಸ್ ಥರ ತುಂಬಾ ಚೆನ್ನಾಗಿತ್ತು ಈ ಫ್ಲವರ್ಸ್ ಎಲ್ಲ ನೋಡೋದಕ್ಕೇನೆ. ಬಟ್ ತುಂಬ ಜನ ಇದ್ದರು. ಬಟ್ ಇದರಲ್ಲಿ ಬರೋಕ್ಕೆ ಒಂದು ಗ್ಲಾಸ್ ಹೌಸ್ ಒಳಗೆ ಬರೋದಕ್ಕೆ ತುಂಬ ಜನ ಇದ್ದರು. ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ನೆಕ್ಸ್ಟ್ಗೆ ಲೈನ್ ಓಪನ್ ಆಯಿತು. ನಾವು ಒಳಗೆ ಬಂದಿದ ತಕ್ಷಣ ಒಂದು 5 ಮಿನಿಟ್ಸಲ್ಲಿ ನಾವು ಒಳಗೆ ಬಂದುಬಿಟ್ವಿ. ಅಂದ್ಕೊಂಡಿದ್ದಕ್ಕಿಂತ ತುಂಬ ಬೇಗನೆ 10 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್. ಅಷ್ಟು ಬೇಗ ಎಲ್ಲ ನೋಡ್ಕೊಂಡು ಆಚೆ ಎಲ್ಲ ಬಂದ್ವಿ. ನನ್ನ ಮಕ್ಳಿಗೆ ತುಂಬಾ ಖುಷಿಯಾಗಿತ್ತು. ತುಂಬ ದಿನ ಆಗಿತ್ತು ಅವ್ರನ್ನೆಲ್ಲ ಈ ಥರ ಆಚೆ ಕರ್ಕೊಬಂದು ನನ್ನ ಮಕ್ಕಳನ್ನ. ಅದನ್ನು ತುಂಬಾ ಖುಷಿಪಟ್ಟರು. ಈ ಫೌಂಟೇನ್ಸು ಮತ್ತು ಕ್ರಿಸ್ಮಸ್ ಟ್ರೀಸ್ ಎಲ್ಲ ಇಷ್ಟು ದೊಡ್ಡದಾಗಿ, ಮಮ್ಮಿ ನೋಡು ಅಲ್ಲಿ ಕ್ರಿಸ್ಮಸ್ ಟ್ರೀ ಅಂತೆಲ್ಲ ನನ್ನ ಮಗ ನನಗೆ ತೋರಿಸ್ತಾ ಇದ್ದ. ಅಷ್ಟೊಂದು ಖುಷಿಯಿಂದ ಇವತ್ತು ತುಂಬ ಸ್ಕೂಲ್ ಜನ ಮಕ್ಕಳು ಅಲ್ಲಿ ಬಂದಿದ್ರು. ಅದೆಲ್ಲ ನೋಡಿ ನಾವು ಸ್ಕೂಲ್ ಡ್ರೆಸ್ಸಲ್ಲಿ ಹಾಗೆ ಬರ್ತಿದ್ದೆಲ್ಲ ನಮಗೆ ನೆನಪಾಗ್ತಾ ಇತ್ತು. ತುಂಬ ಅಂದರೆ ತುಂಬ ಸ್ಕೂಲ್ ಜನ ಮಕ್ಕಳುಗಳೇ ಜಾಸ್ತಿ ಇದ್ದಿದ್ದು. ಇವಾಗಲೂ ಫ್ರೀನೇ ಅಂತ ಅನಿಸುತ್ತೆ. 10th ಒಳಗಿರೋರಿಗೆ ಮಾತ್ರ ಫ್ರೀ, ಕಾಲೇಜ್ ಸ್ಟೂಡೆಂಟ್ಸಿಗೆಲ್ಲ ಫ್ರೀ ಇಲ್ಲ, ಸ್ಕೂಲ್ ಹೋದವ್ರಿಗೆ ಮಾತ್ರ ಫ್ರೀ. ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಫೌಂಟೇನ್ಸ್ ಎಲ್ಲ ನೋಡಿಕೊಂಡು ಮತ್ತೆ ನಾವು ವಾಪಸ್ಸು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಸನ್ಫ್ಲವರ್ ಸೀಡ್ಸ್, ಇಲ್ಲಿ ನೋಡಿದ್ದು ಯಾವುದೂ ಎಲೆನೇ ಇಲ್ಲ ಈ ಸನ್ಫ್ಲವರ್. ಇದರಲ್ಲಿ ಬರೀ ಆ ಸೀಡ್ಸ್ ಮಾತ್ರ ಇತ್ತು. ಅದನ್ನೇ ಅಷ್ಟೊಂದು ಜನ ನೋಡ್ತಾಯಿದ್ರು. ಅದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿ ಸನ್ಫ್ಲವರ್ ಸೀಡು. ಇದು ಹಾಗೆ ಅಂತೂ ತಿನ್ನೋಕ್ಕಾಗಲ್ಲ ಅನಿಸುತ್ತೆ. ಅದು ಮತ್ತೆ ಅದನ್ನು ನಾವು ರೋಸ್ಟ್ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ. ಅದು ನನಗೆ ಗೊತ್ತೇ ಇರಲಿಲ್ಲ, ಇವತ್ತೇ ನನಗೆ ಗೊತ್ತಾಗಿದ್ದು. ಹಾಗೆ ತೊಗೊಂಡು ಹಾಗೆ ತಿನ್ಬೋದು ಅಂತಲೇ ನಾನು ಅಂದ್ಕೊಂಡಿದ್ದೆ. ಎಷ್ಟು ಹೆವಿಯಾಗಿತ್ತಂದರೆ ಅದು ಎಲ್ಲ ಫುಲ್ಲು ಈ ಥರ, ಅದು ಹೇಳ್ತಾರಲ್ಲ ಸಣ್ಣ ಇದು ಬಂದರೆ ಮಾತ್ರ ಅದು ಮೇಲೆ ನೋಡುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಕಿ ಟೈಮಲ್ಲಿ ಕೆಳಗಿರುತ್ತೆ ಅಂತ. ಆ ಥರ ಫುಲ್ ಕೆಳಗೆ ಬಾಡ್ಬಿಟ್ಟಿತ್ತದು. ಹಾಗೆ ನಮ್ಮ ಅಣ್ಣಂಗೆ ಹಿಂಸೆ ಮಾಡ್ತಿದ್ದು, ಗೋಲಿ ಸೋಡಾ ಇಸ್ಕೊಡು ಅಂತ. ಸೊ ಗೋಲಿ ಸೋಡಾನು ಇಸ್ಕೊಂಡು ಕುಡಿದ್ವಿ. ನಾನು ಪನ್ನೀರ್ ಫ್ಲೇವರೇ ನನಗೆ ಇಷ್ಟ ಆಗೋದು. ಇದು ಯಾವುದೋ ಫ್ಲೇವರ್ ತೊಗೊಂಬಿಟ್ಟೆ, ಬ್ಲೂ ಕಲರ್ ನೋಡೋಕ್ಕೆ ಚೆನ್ನಾಗಿತ್ತು ಅಂತ. ಒಳ್ಳೆ ಬಬಲ್ ಗಮ್ಮು ಮತ್ತು ನೀರು ಮಿಕ್ಸ್ ಮಾಡ್ದಂಗೆ ಇತ್ತದು. ನನ್ನ ಮಗನೂ ಅದನ್ನೇ ಹೇಳ್ತದೆ, ಇದೇನು ಮಮ್ಮಿ ಒಳ್ಳೆ ಬಬಲ್ ಗಮ್ಮು ನೀರು ಮಿಕ್ಸ್ ಮಾಡ್ದಂಗಿದೆ ಅಂತ ಹೇಳ್ಬಿಟ್ಟು. ಅವರಿಗೆ ಬೋಟಿ ಕೇಳ್ದೆ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ಬೋಟಿ ಈಸ್ಕೊಟ್ವಿ ಅಲ್ಲೇ.
ಬೋಟಿ ಮಸಾಲ ತೊಗೊಳ್ಳೋ ಚೆನ್ನಾಗಿರುತ್ತೆ ಅಂದರೆ ನಂಗೆ ಬೋಟಿ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ದೆ ಅಂದ್ಬಿಟ್ಟು ಬೋಟಿ ಪ್ಯಾಕೆಟೇ ಸಪ್ರೇಟಾಗಿ 40 ರುಪೀಸ್ ಅಂತ ಹೇಳಿದ್ರು. ಸೊ ಅದನ್ನು ಈಸ್ಕೊಟ್ಬಿಟ್ವಿ. ಇಬ್ಬರು ಕೂತ್ಕೊಂಡು ತಿಂದರು ಅದನ್ನು. ನಾನು ತಿಂದೆ ಒಂದು 2-3 ಪೀಸು. ನಮ್ಮ ಅಣ್ಣ ತಿನ್ನಲಿಲ್ಲ. ನಮ್ಮ ಅಣ್ಣನ ಬಿಟ್ಟು ಅವ್ನು ಬರ್ತಾನೆ ಇಲ್ಲ. ನಮ್ಮ ಚಿಕ್ಕವನು ಅವನೇ ಪೂರ್ತಿ ತೊಗೊಂಡು ಸುತ್ತಾ ಇರೋದು. ಅವನಿಗೆ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ನನ್ನ ಹತ್ರ ಬರ್ತಾನೂ ಇಲ್ಲ, ಬಾ ಅಂದರೆ ಮಾಮ ಬೇಕು ಅಂತ ಇವಾಗಲೂ ಅಳ್ತಾ ಇದ್ದಾನೆ. ನಮ್ಮ ದೊಡ್ಡವನು ಮಲ್ಕೊಂಬಿಟ್ಟಿದ್ದಾನೆ ಅಂತ ನಂದು ಮಾಮ ಅಂತ ಅಳ್ತಾ ಇದ್ದಾನೆ. ವಾಪಸ್ ಬರೋವಾಗ ಕೋತಿಗಳಿದ್ವು, ಎಷ್ಟೊಂದು ಕೋತಿಗಳು. ಎಷ್ಟು ಕೋತಿಗಳನ್ನೆಲ್ಲ ನಾನು ನೋಡಿರಲಿಲ್ಲ ಇದಕ್ಕೆ ಮುಂಚೆ ಬಂದಾಗೆಲ್ಲ. ಈಗ ತುಂಬಾ ಕೋತಿಗಳೆಲ್ಲ ಇದ್ವು ಅದರಲ್ಲಿ. ಎಲ್ಲ ಹತ್ಕೊಂಡು ಜಾಸ್ತಿ ಫ್ಲವರ್ಗಳನ್ನ ನೋಡೋದಕ್ಕಿಂತ ಈ ಕೋತಿಗಳನ್ನ ನಿಂತ್ಕೊಂಡು ನೋಡ್ತಾ ಇದ್ರು ಎಲ್ಲರೂ ಜನ. ಈ ಬ್ಯಾಂಬೂ ಮರದ ಮೇಲೆ ಅಷ್ಟು ಚೆನ್ನಾಗಿ ಅದು ಹತ್ತುತ್ತಾ ಇತ್ತು ಆ ಕೋತಿ ಅಂತ ಹೇಳ್ಬಿಟ್ಟು. ಇದೇ ನಮ್ಮ ಲಾಲ್ಬಾಗಿನ ವ್ಲಾಗ್ ಆಗಿತ್ತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರಿದರೆ ಲೈಕ್ ಮಾಡ್ಕೊಳ್ಳಿ.